ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಇವತ್ತು ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ವಿಶೇಷ ಕಾರ್ಯಕ್ರಮ. ಮೊದಲದಾಗಿ ಕೆಂಗೇರಿ ಉಪನಗರದ 6ನೇ ಮುಖ್ಯ ರಸ್ತೆ ವೈಟ್ ಟಾಪಿಂಗ್ ರಸ್ತೆಯನ್ನು ಲೋಕಾರ್ಪಣೆ ಮಾಡಿದಂಥದ್ದು ಒಂದು ಸುದ್ದಿ. ಇನ್ನೊಂದು ಯಶವಂತಪುರ ಕ್ಷೇತ್ರದ BJP ಮುಖಂಡ ಶಶಿಕುಮಾರ್ ಅವರ ಅದ್ದೂರಿ ಹುಟ್ಟುಹಬ್ಬ. ಎರಡು ಕಾರ್ಯಕ್ರಮಗಳನ್ನು ನಿಮ್ಮ ಗಮನಕ್ಕೆ ತರುವಂಥದ್ದು ಇವತ್ತಿನ ಈ ವಿಶೇಷ ಕಾರ್ಯಕ್ರಮ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ 6ನೇ ಮುಖ್ಯ ರಸ್ತೆ ವೈಟ್ ಟಾಪಿಂಗ್ ಕಾಮಗಾರಿ ಪೂರ್ಣಗೊಂಡಿದೆ. ಅನೇಕ ದಿವಸ ಆಯಿತು ಪೂರ್ಣಗೊಂಡು. ಸಾಕಷ್ಟು ಜನ ಅದಕ್ಕೆ ಆರಂಭಿಕ ಹಂತಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು. ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಆ ರಸ್ತೆಗೆ ಭೇಟಿಯನ್ನು ಕೊಟ್ಟು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮನೆಯವರ ಬಳಿ ಮಾತನಾಡಿ ರಸ್ತೆಯ ಅಗತ್ಯತೆ ಏನಿದೆ, ಅವಶ್ಯಕತೆ ಏನಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ಟು ಕಾಮಗಾರಿ ಆರಂಭವನ್ನು ಮಾಡಿದರು. ಕಾಮಗಾರಿ ಆರಂಭವಾದ ನಂತರಕ್ಕೆ ಮುಕ್ತಾಯವಾಗಿದೆ. ಅದರ ಅಧಿಕೃತವಾಗಿರ್ತಕ್ಕಂಥ ಒಂದು ಚಾಲನೆಯನ್ನು, ರಸ್ತೆಯ ಉದ್ಘಾಟನೆಯನ್ನು, ವೈಟ್ ಟಾಪಿಂಗ್ ಕಾಮಗಾರಿ ಮುಕ್ತಾಯವಾದ ನಂತರ ರಸ್ತೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ನೆರವೇರಿಸಿದರು. ಟೇಪ್ ಕತ್ತರಿಸುವ ಮೂಲಕವಾಗಿ ರಸ್ತೆಯನ್ನು ಸುಗಮ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಯಿತು. ಅವಕಾಶವನ್ನು ಮಾಡಿಕೊಟ್ಟು ಆರಂಭದಲ್ಲಿ ಹಾಗೆ ತೆರಳಬಹುದಾಗಿತ್ತು. ಅದು ಎಸ್ ಟಿ ಸೋಮಶೇಖರ್ ಅವರು ಎಲ್ಲಿಂದ ಕಾಮಗಾರಿ ಆರಂಭವಾಗಿ ಎಲ್ಲಿಗೆ ಮುಕ್ತಾಯವಾಗಿದೆ ಆ ಕೊನೆಯವರೆಗೂ ಕೂಡ ಪ್ರತಿ ಇಕ್ಕೆಲೆಗಳಲ್ಲಿ, ಅಂದರೆ ಎರಡೂ ರಸ್ತೆಗಳಲ್ಲಿ ಎರಡೂ ಕಡೆ ಇರತಕ್ಕಂಥ ಸಾರ್ವಜನಿಕರನ್ನು, ವಾಣಿಜ್ಯೋದ್ಯಮಗಳನ್ನು ಮಾತನಾಡ್ತಾ ಏನು ತೊಂದರೆಯಾಗಿದೆ, ಏನು ಅಗತ್ಯ ಇದೆ, ಏನು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಸಮಸ್ಯೆಯನ್ನು ಆಲಿಸ್ತಾ ಹೋದರು. ಅಧಿಕಾರಿಗಳಿಗೂ ಸೂಚನೆಯನ್ನು ಕೊಟ್ಟರು, ಈ ಸಮಸ್ಯೆಯನ್ನು ಶೀಘ್ರ ಬಗೆಹರಿಸಿ ಅಂತೇಳಿ. ಸಾಮಾನ್ಯವಾಗಿ ರಾಜಕಾರಣಿಗಳು ಏನು ಮಾಡ್ತಾರೆ ಅಂತಂದರೆ ಟೇಪ್ ಕತ್ತರಿಸುವುದೊಂದು ಉದ್ಯೋಗ, ಟೇಪ್ ಕತ್ತರಿಸಿದ ಮೇಲೆ ಆಯಿತು ಕೆಲಸ ಮುಗೀತು ಅಂಥೇಳಿ ಅಂತ. ಸೋಮಶೇಖರ್ ಅವರು ಟೇಪ್ ಕತ್ತರಿಸಿದ 2 ಸೆಕೆಂಡು ಹೆಚ್ಚು ಕಮ್ಮಿ 1.5 ಗಂಟೆಗಳ ಕಾಲ ಅವರ ಕಾರ್ಯಕರ್ತರನ್ನು ಹಿಂದುಗಡೆ ಹಾಕಿಕೊಂಡು ಇಡೀ ರಸ್ತೆಯನ್ನು ಒಂದು ವೀಕ್ಷಣೆಯನ್ನು ಮಾಡಿದ್ರು, ಸಾರ್ವಜನಿಕ ಜೊತೆ ಚರ್ಚೆಯನ್ನು ಮಾಡಿದ್ರು, ಏನಾಗಿದೆ, ಏನು ಆಗಬೇಕಾಗಿತ್ತು ಅನ್ನುವಂಥದ್ದನ್ನು ನೋಡಿದ್ರು. ಹಾಗಾಗಿ ಅನೇಕರು ಅಭಿನಂದನೆಯನ್ನು ವ್ಯಕ್ತಪಡಿಸಿದರು. ಈ ಉದ್ಘಾಟನಾ ಸಮಾರಂಭದೊಳಗೆ ಅನೇಕರು, ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಕಿರಿಯ ಮುಖಂಡರೆಲ್ಲರೂ ಉಪಸ್ಥಿತರಿದ್ದರು. ವಾರ್ಡ್ ಅಧ್ಯಕ್ಷ ಪ್ರಭು, ಕಿರಣ್ ಕುಮಾರ್ ಆಗ್ಬೋದು, ಇಂಜಿನಿಯರ್ ಆಗಿರ್ತಕ್ಕಂಥ ಆರಿಫ್, ಸುರೇಶ್ ಅವರು. ಈ ಬೆಂಗಳೂರಿನೊಳಗೆ ಪ್ರಪ್ರಥಮ ಬಾರಿಗೆ ಒಂದು ಕಾಂಟ್ರಾಕ್ಟನ್ನು ತೆಗೆದುಕೊಂಡು ಈ ರೀತಿಯ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಮಗಾರಿಯನ್ನು ಲೋಕಾರ್ಪಣೆ ಮಾಡೋದಕ್ಕೆ ಕಾರಣಕರ್ತ ಗುತ್ತಿಗೆದಾರ ಶಂಕರಗೌಡ ಹೊಸಮನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಹಿಳಾ ಕಾರ್ಯಕರ್ತರು, ವಿವಿಧ ವಿಭಾಗ ಕಾರ್ಯಕರ್ತರು ಎಲ್ಲರೂ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಎರಡು ಕಡೆ ಇರತಕ್ಕಂಥ ಒಂದು ವಾಸವಾಗಿರ್ತಕ್ಕಂಥವ್ರು ಒಂದಷ್ಟು ಸಮಸ್ಯೆಗಳನ್ನು ಹೇಳಿದರು. ಸಮಸ್ಯೆಯನ್ನು ಬಗೆಹರಿಸುವಂಥ ಭರವಸೆಯನ್ನು ಕೊಟ್ಟ ಸೋಮಶೇಖರರು ಅಲ್ಲಿಂದ ಮುಂದಿನ ಕೆಲಸಕ್ಕೆ ತೆರಳಿದರು. ಅದರ ಒಂದು ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಮತ್ತೆ ಇದು ಏನು ಫುಲ್ ಏನು ಫಿನಿಶಿಂಗ್ ಮಾಡಿಲ್ಲ ಸರ್. ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ, ಮಾಡಿಲ್ಲ. ಕಂಪ್ಲೀಟ್ ಇದೆ, ಏನು ಫಿನಿಶ್ ಮಾಡಿಲ್ಲ ಸರ್. ಸುಮ್ಮನೆ ಸ್ವಲ್ಪ ಮಾಡ್ಬಿಟ್ಟು ಆಗಿತ್ತು. ಸ್ವಲ್ಪ ಓಡಾಡ್ಬೇಕಾದ್ರೆ ಸ್ವಲ್ಪ ಸ್ಟೆಪ್ಸ್ ತರ ಈ ತರ ಮಾಡ್ತಾರೆ. ಜಾಸ್ತಿ ಫಿನಿಶಿಂಗ್ ಮಾಡಿದ್ರೆ ಸ್ಲಿಪ್ ಆಗುತ್ತೆ ಅಂತ ಹೇಳಿ ನಾವೇ ಪ್ರಾಬ್ಲಮ್ ಮೇಡಮ್ ರೋಡ್ ತುಂಬಾ ಬಸ್ಗಳು ಗಾಡಿಗಳೆಲ್ಲ ಸ್ವಲ್ಪ ಯಾಕಂದ್ರೆ ದೊಡ್ಡ ಬಸ್ಸೆಲ್ಲ ಬಂದು ಪಾರ್ಕಿಂಗ್ ಮಾಡ್ತಿದ್ದಾರೆ, ಗಾಡಿಗಳು ಬರೋದು ಹೋಗೋದು ಗೊತ್ತಾಗಲ್ಲ. ಅದೇನು ಪ್ರಾಬ್ಲಮ್ ತೊಂದರೆ ಇಲ್ಲ ತಾನೆ? ಈ ರೋಡ್ ತೊಂದರೆ ಇದೆಯಾ? ನಾನೇ ಮಾಡ್ಕೊಡ್ತೀನಿ. ಮಾಡಿಸ್ಕೊಡ್ತೀನಿ.
ಸರಿಪಡಿಸಿ ಹಿಂದೆ ನಂಬರ್ ತಗೊಳ್ಳಿ. ಅಭಿವೃದ್ಧಿ ಆರಿಕರಣ ಎಸ್ಟಿ ಸೋಮಶೇಖರ್ ಗೌಡ್ರಿಗೆ, ಎಸ್ಟಿ ಸೋಮಶೇಖರ್ ಗೌಡ್ರಿಗೆ, ಬಡವರ ಬಂಧು ಎಸ್ಟಿ ಸೋಮಶೇಖರ್ ಗೌಡ್ರಿಗೆ, ಜನಪ್ರಿಯ ಶಾಸಕರು ಎಸ್ಟಿ ಸೋಮಶೇಖರ್ ಗೌಡ್ರಿಗೆ, ಅಭಿವೃದ್ಧಿ ಆರಿಕರಣ ಎಸ್ಟಿ ಸೋಮಶೇಖರ್ ಗೌಡ್ರಿಗೆ. ರೋಡು ತೆಗಿವಾಗ ಏನೋ ಒಂಥರ ಚೆನ್ನಾಗಿತ್ತು ರೋಡು, ಹಿಂಗ್ ಕಿತ್ತಾಕ್ಬಿಟ್ರು ಅನ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ವಿ ಸರ್. ಅದು ಸ್ವಲ್ಪ ಪ್ರಾಬ್ಲಮ್ ಎಂಟ್ರೆನ್ಸ್ ಅದು ಇದು ನಮ್ಮ ಮಧ್ಯಕ್ಕೆ ಸಾಹೇಬರು ಬಂದಿರೋದು ನಮಗೆ ಬಹಳ ಸಂತೋಷ. ನಮ್ಮ ಇಡೀ ಕೆಂಗೇರಿ ಕ್ಷೇತ್ರ, ಯಶವಂತಪುರ ಕ್ಷೇತ್ರಕ್ಕೆ ಒಬ್ಬ ಜನಪ್ರಿಯ ನಾಯಕರಾಗಿ ಎಲ್ಲರನ್ನೂ ಪ್ರೀತಿ ಮಾಡುವಂಥ ನಾಯಕರಾಗಿದ್ದಾರೆ. ಮುಖ್ಯವಾಗಿ ನಮ್ಮ ಈ ಒಂದು ಕ್ಷೇತ್ರದಲ್ಲಿ ನಮಗೆ ಹಿಂದೆ ತುಂಬ ಬವಣೆ ಇತ್ತು, ಭಾಳ ಕಷ್ಟ ಇತ್ತು. ಅದನ್ನು ನೀರಿಂದಾಗಲಿ, ವಿದ್ಯುತ್ತದಾಗಲಿ ಮತ್ತು ಬೇರೆ ಬೇರೆ ಚಿಕ್ಕ ಪುಟ್ಟ ಈಗ ರಸ್ತೆದಾಗಲಿ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳು ಇವರ ನಾಯಕತ್ವದಲ್ಲಿ, ಯಶಸ್ವಿ ನಾಯಕತ್ವದಲ್ಲಿ, ಭಾಳ ಪರಿಣಾಮಕಾರಿಯಾದಂಥ ನಾಯಕತ್ವದಲ್ಲಿ ಮುಂದುವರಿಯಲಿ ಅಂತ ನಾನು ಎಲ್ಲರ ಪರವಾಗಿ ಈಗ ಮಾಡಿದಂಥ ಒಂದು ಒಳ್ಳೆಯ ಘನ ಕಾರ್ಯಕ್ಕಾಗಿ ವಂದಿಸ್ತಾ ಮುಂದಿನ ದಿವಸದಲ್ಲೂ ಆಗಲಿ ಅಂತ. ಥ್ಯಾಂಕ್ ಯು ಸರ್. ಏನ್ ಮಾಡಕ್ಕಾಗ್ತದೆ ಹೇಳಿ ಈಗ. ಇಲ್ಲಿಂದ ಒಂದು 10-20 ಮೀಟರ್ ನಾವು ಮಾಡ್ಕೋಬೋದು. ಎಲ್ಲ ನೀವು ಒಂದ್ ಕಡೆಯಿಂದ ಮಾಡ್ತೀವಿ. ಇದಾದ ಮೇಲೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್, ವಾಜರಳ್ಳಿ ಶಶಿಕುಮಾರ್ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಅವರು ಆಚರಿಸ್ಕೊಂಡ್ರು ಅನ್ನೋಕ್ಕಿಂತ ಅವರ ಆತ್ಮೀಯರು, ಹಿತೈಷಿಗಳು ಸೇರಿ ಆಚರಣೆಯನ್ನು ಮಾಡಿದ್ರು, ಅವರನ್ನು ಕರ್ಕೊಂಡು ಬಂದು ಅವ್ರನ್ನ ಅಭಿನಂದಿಸಿದ್ರು ಅನ್ನುವಂಥದ್ದು. ಸಹಜವಾಗಿ ವೈಯಕ್ತಿಕವಾಗಿ ಹಲವರು ಆಚರಿಸ್ಕೊಳ್ತಾರೆ. ಶಶಿಕುಮಾರ್ ಅವರು ಅವರ ಸ್ನೇಹಿತರು ಸೇರಿ ಅವರದೇ ಆದಂಥ ಚೌಲ್ಟ್ರಿ ಒಳಗೆ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದ್ರು. ಪಕ್ಷಾತೀತವಾಗಿ ಆಗಮಿಸಿದರು, ಶಶಿಕುಮಾರ್ ಅವರನ್ನ ಅಭಿನಂದಿಸಿದ್ರು. ಶಶಿಕುಮಾರ್ ಅವರು ಕೂಡ ಸುದ್ದಿ ಮೃದಂಗಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟು, ನಾನು ಪಾರ್ಟಿಗೆ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ, ಯಾವುದೇ ಅಪೇಕ್ಷೆಯನ್ನು ಪಟ್ಟಿಲ್ಲ, ನನಗೆ ಈ ಹುಟ್ಟುಹಬ್ಬದ ವಿಶೇಷವಾಗಿ ಏನಾದರೂ ಕೊಡುಗೆ ಸಿಗುತ್ತಾ ಅನ್ನುವಂಥ ಸುದ್ದಿ ಮೃದಂಗದ ಪ್ರಶ್ನೆಗೆ ನನಗೆ ಗೊತ್ತಿಲ್ಲ, ಕೊಟ್ಟರೂ ಕೆಲಸ ಮಾಡ್ತಾನೆ, ಕೊಡದೇ ಇದ್ದರೂ ಕೆಲಸ ಮಾಡ್ತಾನೆ, ಅನೇಕ ವರ್ಷಗಳ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಹಿರಿಯರ ಆಶೀರ್ವಾದವಿದೆ, ಹಾರೈಕೆ ಇದೆ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಶಶಿಕುಮಾರ್ ಅವರು ಏನು ಹೇಳಿದ್ರು ಅನ್ನುವಂಥದ್ದನ್ನು ಕೇಳಿ. ಸರ್, ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಇವರು? ಸರ್, ಪ್ರತಿ ವರ್ಷ ಹುಟ್ಟುಹಬ್ಬ ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಆಚರಣೆ ಅಂತ ಏನು ಮಾಡಲ್ಲ, ಎಲ್ಲ ಸೇರಿ ಒಂದು ಗೆಟ್ ಟುಗೆದರ್ ಥರ ಒಂದು ಬ್ರೇಕ್ಫಾಸ್ಟ್ಗೆಲ್ಲ ಸೇರೋ ಅಂಥದ್ದನ್ನು ಮಾಡ್ತೀರಿ. ಎಲ್ಲ ನಮ್ಮ ಸ್ನೇಹಿತರೆಲ್ಲ ಒಂದು ಪ್ರೀತಿ ವಿಶ್ವಾಸದಿಂದ ಅವತ್ತಿಂದನೂ ಎಲ್ಲ ಸೇರಿ ಒಂದು ಜೊತೆಲಿ ಸೇರೋ ಅಂಥದ್ದು, ಒಂದು ಗೆಟ್ ಟುಗೆದರ್ ಥರ ಆಗುತ್ತೆ ಅಂತ ಹೇಳಿ ಎಲ್ಲ ಬೆಳಗ್ಗೆ ಎಲ್ಲ ಸೇರೋ ಅಂಥದ್ದು ಮಾಡ್ತಾ ಇರ್ತೀರಿ. ಅದೇ ರೀತಿ ಪ್ರತಿ ವರ್ಷ ಆಶ್ರಮಗಳಿಗೆ ನಾವು ಅಲ್ಲಿ ಅನ್ನದಾನ ಮಾಡೋವಂಥದ್ದು, ಮತ್ತು ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಎಲ್ಲ ಫ್ರೂಟ್ಸು ಮತ್ತು ಹಣ್ಣುಗಳು, ಬಟ್ಟೆ ಎಲ್ಲ ಕೊಡೋವಂಥದ್ದನ್ನ ಮಾಡ್ತೀರಿ. ಅದ್ರ ಜೊತೆಗೆ ಬಾಗಣ, ಹೆಣ್ಮಕ್ಳಿಗೆ ಬಾಗಣ ಕೊಡೋವಂಥದ್ದು ಇದು ಮಾಡ್ತಾಯಿದ್ದೀರಿ.
ಮಾಮೂಲಿ ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಮಾಡ್ತಾ ಇದ್ದೀರಿ ಸರ್ ಅಷ್ಟೇ. ಹುಟ್ಟುಹಬ್ಬದ ಆಚರಣೆ ಪ್ರತಿ ಬಾರಿ ಮಾಡ್ತೀರಿ, ಏನೋ ಒಂದು ವಿಶೇಷ ಸಿಗುತ್ತೆ ಪಕ್ಷದಿಂದ ಅಂತ ಎಲ್ಲ ಕಾಯ್ತಾ ಇದ್ದಾರೆ. ಇಷ್ಟು ವರ್ಷ ಆದರೂ ಇನ್ನೂ ಸಿಕ್ಕಿಲ್ಲ. ಈ ವರ್ಷದಲ್ಲಿ ಏನಾರು ಸಿಗಬಹುದಾ ಏನಾರು ಅವಕಾಶಗಳು ಅಂತ? ನಾವೇನು ಆ ಥರ ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್. ನಾವು 20 ವರ್ಷದಿಂದನೂ ನಾನೊಂದು ಸುಮಾರು ಒಂದು 30 ವರ್ಷದಿಂದ ಕಾರ್ಯಕರ್ತನಾಗಿ ಕೆಲಸ ಕಾರ್ಯಕರ್ತನಾಗಿದ್ದೀನಿ. ಬೂತ್ ಲೆವೆಲ್ ಕೆಲಸ ಮಾಡಿದ್ದೀನಿ, ಕ್ಷೇತ್ರದ ಲೆವೆಲ್ ಕೆಲಸ ಮಾಡಿದ್ದೀನಿ, ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಆ ಥರ ನಾವು ಯಾವುದೇ ಥರ ಅಪೇಕ್ಷೆ ಏನಿಲ್ಲ, ಮಾಮೂಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನೋಡೋಣ, ಪಕ್ಷ ಒಂದಿನ ಗುರುತಿಸಿ ಕೊಡುತ್ತೆ ಅನ್ನೋ ಒಂದು ಭರವಸೆ ಇದೆ. ಪಕ್ಷ ಒಂದಿನ ಗುರುತಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಅಪೇಕ್ಷೆ ಪಟ್ಟಿಲ್ಲ ಅನ್ನೋದು ಸರಿ. ಪ್ರಸ್ತುತ ಯಶವಂತಪುರ ಕ್ಷೇತ್ರದಲ್ಲಿ ನೀವು ಪ್ರಧಾನ ಕಾರ್ಯದರ್ಶಿ, ಒಂದು ಹಂತದ ಪ್ರಧಾನ ಕಾರ್ಯದರ್ಶಿಯವ್ರಿಗೂ ಸಕ್ರಿಯವಾಗಿತ್ತು BJP. ಇಲ್ಲಿ ಈಗ ನಿಷ್ಕ್ರಿಯವಾಗಿರ್ತಕ್ಕಂಥದ್ದು ಎದ್ದು ಕಾಣಿಸ್ತದೆ. ಇನ್ನೂ ಅಧ್ಯಕ್ಷರು ಕಾರ್ಯದರ್ಶಿ ಯಾವುದೂ ನೇಮಕ ಆಗಿಲ್ಲ. ಈ ಹುಟ್ಟುಹಬ್ಬದ ಶುಭ ದಿನದಂದು ಏನಾದರೂ ನಿಮಗೆ ಅಧ್ಯಕ್ಷ ಸ್ಥಾನ ಒಲಿದು ಬರಬಹುದು ಅಥವಾ ಒತ್ತಡ ಏನಾರು ಹಾಕ್ತಾರಾ ಅಂತ? ಇಲ್ಲ, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಸರ್. ಇದು ಮೋಸ್ಟ್ಲಿ ಸೆಂಟ್ರಲಿಂದನೇ ಇನ್ನೂ ಯಾವುದೂ ಕೂಡ ಮಾಡೋವಂಥದ್ದನ್ನು ಇನ್ನೂ ಘೋಷಣೆ ಆಗಿಲ್ಲ. ರಾಜ್ಯಾಧ್ಯಕ್ಷರು ಘೋಷಣೆ ಆಗಬೇಕಾಗಿದೆ. ರಾಜ್ಯಾಧ್ಯಕ್ಷರು ಘೋಷಣೆ ಆಗ್ತಾ ಇದ್ದಂಗೆ ನಮ್ಮದು ಇನ್ನೂ ಜಿಲ್ಲಾ ಕಮಿಟಿ ಕೂಡ ಯಾವುದೂ ಕೂಡ ಘೋಷಣೆ ಆಗಿಲ್ಲ. ರಾಜ್ಯಾಧ್ಯಕ್ಷರು ಘೋಷಣೆ ಆದಮೇಲೆ ಜಿಲ್ಲಾ ಕಮಿಟಿ ಎಲ್ಲ ಘೋಷಣೆ ಆಗಿ ಕ್ಷೇತ್ರವಾರು ಮಂಡಲವಾರು ಎಲ್ಲ ಕಡೆ ಘೋಷಣೆ ಆಗುವಂಥದ್ದಾಗುತ್ತೆ. ಹಾಗಾಗಿ ಸ್ವಲ್ಪ ಪ್ರಕ್ರಿಯೆ ಸ್ವಲ್ಪ ಸ್ಲೋ ಆಗಿದೆ. ಎಲ್ಲ ಸರೋಗುತ್ತೆ. ಅದು ಇನ್ನು ಬರೋವಂಥ ಚುನಾವಣೆಗೆ ಕರೆಕ್ಟಾಗಿ ಸಜ್ಜು ಮಾಡ್ಕೊತಾ ಇದ್ದಾರೆ. ಬರೋ ಚುನಾವಣೆಗೆ ಎಲ್ಲನೂ ಕರೆಕ್ಟಾಗಿರುತ್ತೆ ಸರ್. ಈಗ ಸ್ವಲ್ಪ ಸ್ಲೋ ಆಗಿದೆ, ಬಟ್ ಆದಷ್ಟು ಬೇಗ ಟೇಕ್ ಆಫ್ ಆಗುತ್ತೆ. ಈಗ ಸ್ವಲ್ಪ ಸ್ಲೋ ಇಲ್ಲ, ಮ್ಯಾಕ್ಸಿಮಮ್ ಸ್ಲೋ ಆಗಿದೆ. ಮಧ್ಯದೊಳಗಿರೋಂಥದ್ದು ನಗರ ಮಂಡಲಕ್ಕೆ ನಿಮ್ಮ ಹೆಸರನ್ನು ಶೋಭಾ ಕರಂದ್ಲಾಜೆಯವರು ಪಟ್ಟು ಹಿಡಿದಿದ್ರು. ಇನ್ನೊಂದು ಕಡೆಗೆ ಬೇರೆ ಒಂದು ಜಾತಿಯ ಪ್ರಭಾವ ಬೇಡ ಅಂತಾಗಿತ್ತು ಅಂತ. ಈ ಮಧ್ಯದೊಳಗೆ ತಡ ಆಗ್ತಾಯಿದೆ ಅಂತ. ನೈಜತೆ ಏನು, ನಿಮ್ಮ ಉದ್ದೇಶ ಏನು? ಆ ಥರ ಕೆಲವರು ಏನೋ ಮಾಡ್ತಾ ಇರ್ಬೋದೇನೋ, ಅದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಸರ್. ಅದ್ರ ಬಗ್ಗೆ ಏನು ನಡೀತಾ ಇದೆ ಏನು ಅಂತ ನನಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ಇಡೀ ಕ್ಷೇತ್ರದಲ್ಲಿ ಸುಮಾರು ನಮ್ಮ ಕಾರ್ಯಕರ್ತರು ಸುಮಾರು 100-200 ಜನ ಪ್ರತಿಯೊಬ್ಬರು ಹೋಗಿ ಶಶಿನ ಅಧ್ಯಕ್ಷನ ಮಾಡಬೇಕು ಅಂತ ಹೇಳಿ ಹೋಗಿ ನಮ್ಮ ಜಿಲ್ಲಾಧ್ಯಕ್ಷನ ಭೇಟಿಯಾಗಿದ್ದರು, ಶೋಭಾ ಮೇಡಮ್ ಅವ್ರು ಭೇಟಿಯಾಗಿದ್ದರು. ಏನೋ ಒಂದು ಪ್ರೀತಿ ವಿಶ್ವಾಸ ಇಟ್ಟು ನೋಡಿ ಸರ್, ನಾನು ಯಾವುದೇ ಥರ ಎಲೆಕ್ಟೆಡ್ ಬಾಡಿ ಆಗಿದ್ದವರಲ್ಲ, ನಾನು ಕಾರ್ಪೊರೇಟರ್ ಆಗಿದ್ದವರಲ್ಲ, ಏನೂ ಅಲ್ಲ. ಆದರೂ ಕೂಡ ನನ್ನ ಒಂದು ಸೇವೆ ಹಾಗೂ ನನ್ನ ಒಂದು ಪ್ರೀತಿ ವಿಶ್ವಾಸ ಎಲ್ಲರೂ ಆ ಮನಸ್ಸಲ್ಲಿ ಅದು ಉಳ್ಕೊಂಡಿದೆ. ಹಂಗಾಗಿ ಎಲ್ಲರೂ ಕೂಡ ಒಂದು ಅಪೇಕ್ಷೆ ಶಶಿ ಆಗಬೇಕು ಅಂತಿತ್ತು. ಎಲ್ಲರೂ ಕೂಡ ಹೋಗಿ ಹೈಕಮಾಂಡ್ನ ಭೇಟಿ ಮಾಡುವಂಥದ್ದು, ಶಶಿ ಆಗಬೇಕು ಅಂತ ಮನವಿಯನ್ನು ಕೊಟ್ಟಿದ್ದಾರೆ ಸರ್. ಈ ಸಂಘಟನೆ ದೃಷ್ಟಿಯಿಂದ ಏನು ಮಾಡ್ತೀರಿ ಇವತ್ತಿಂದ? ಸಂಘಟನೆ ನಡೀತಾ ಇದೆ ಸರ್. ಅದೇ ಘೋಷಣೆಗಳಾಗಬೇಕು. ಈಗ ಘೋಷಣೆಗಳಾದ ನಂತರ ಇಮಿಡಿಯೇಟಾಗಿ ಎಲ್ಲ ಪಾರ್ಟಿಲಿ ಎಲ್ಲ ಕ್ಷೇತ್ರ ಎಲ್ಲ ಮಂಡಲ ಎಲ್ಲ ಪದಾಧಿಕಾರಿಗಳನ್ನೆಲ್ಲ ಆಯ್ಕೆ ಮಾಡಿ ಎಲ್ಲ ನೆಕ್ಸ್ಟ್ ಈಗ ನಮ್ಮ ಮೋದಿಜಿಯವರ ಬರ್ತಡೇ ಬರ್ತಾ ಇದೆ, ಅದೆಲ್ಲ ಕಾರ್ಯಕ್ರಮಗಳು ಕೊಟ್ಟಿರ್ತಾರೆ. ಇನ್ನು ಸಕ್ರಿಯವಾಗಿ ಪಾರ್ಟಿಯನ್ನು ನಡ್ಸ್ಕೊಂಡು ಹೋಗುವಂಥದ್ದಾಗುತ್ತೆ ಸರ್. ಅದಾದಮೇಲೆ ಅನೇಕರು ಮಾತನಾಡಿದ್ದಾರೆ. ಯಾರ್ಯಾರು ಮಾತಾಡಿದ್ರು ಅಂತ ಹೇಳುವುದಕ್ಕೆ ಮುನ್ನ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ, ಈ ರಾಜಕಾರಣಿಗಳ ಹುಟ್ಟುಹಬ್ಬ ಅಂತ ಹೇಳಿದಾಗ ರಾಜಕಾರಣಿಗಳ ಹೇಳಿಕೆಗಳೇ ವಿಜೃಂಭಿಸುತ್ತೆ, ಅಥವಾ ರಾಜಕಾರಣದ ಅನುಯಾಯಿಗಳ ಹೇಳಿಕೆಗಳು ವಿಜೃಂಭಿಸುತ್ತೆ. ಅವರ ಕುಟುಂಬದವರ ಯಾರು ಕೂಡ ಕೇಳುವ ಪ್ರಯತ್ನವನ್ನು ಮಾಡೋದಿಲ್ಲ. ಆದರೆ ಶಶಿಕುಮಾರ್ ಅವರ ಶ್ರೀಮತಿ ಡಾಕ್ಟರ್ ಗೀತಾರವರು ಸುದ್ದಿ ಮೃದಂಗಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಶನವನ್ನು ಕೂಡ ಕೊಟ್ಟರು, ಹೇಳಿಕೆಯನ್ನು ಕೊಟ್ಟರು. ನನ್ನ ಪತಿ ಶಶಿಕುಮಾರ್ ಅವರು ರಾಜಕೀಯದೊಳಗೆ ಸಾಮಾಜಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ಉನ್ನತವಾಗಿರ್ತಕ್ಕಂಥ ಸ್ಥಾನ ಸಿಗಲಿ ಅಂತ ದೇವರಲ್ಲಿ ಬೇಡಿಕೊಳ್ತೇನೆ, ಇವತ್ತು ಬಂದಿರತಕ್ಕಂಥವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಡಾಕ್ಟರ್ ಗೀತಾ ಶಶಿಕುಮಾರ್ ಅವರು ಹೇಳಿದರು. ಅವ್ರು ಏನು ಹೇಳಿದ್ರು ಅಂತ ಕೇಳಿ. ಮನೆಯವರಾದ ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ರಾಜಕೀಯದಲ್ಲಿ ಸಮಾಜ ಸೇವೆ ಮಾಡುತ್ತಿದ್ದಾರೆ, ಅವರಿಗೆ ಒಂದು ಉನ್ನತ ಸ್ಥಾನ ಸಿಗಲಿ ಎಂದು ಅಪೇಕ್ಷೆ ಪಡುತ್ತೇನೆ. ದೇವರು ಒಳ್ಳೇದು ಮಾಡಲಿ. ಬಂದಿರೋಂಥವರು ಎಲ್ಲರಿಗೂ ಧನ್ಯವಾದಗಳು. ಒಂದು ದಿವಸ ಏನಿವತ್ತು ನಮ್ಮ ವಾಜರಳ್ಳಿ ಗ್ರಾಮದ ಶ್ಯಾಮಸುಂದರ್ ಅವರ ಪುತ್ರರಾದಂಥ ಶಶಿಕುಮಾರ್ ಅವರು, ನಮ್ಮ ಬೆಂಗಳೂರು ದಕ್ಷಿಣ ವಕೀಲರ ಸಂಘದ ಉಪಾಧ್ಯಕ್ಷರಾದಂಥ ಶಶಿಕುಮಾರ್ ಅವರ 45ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ನಿಜವಾಗ್ಲೂ ದೇವರು ಒಳ್ಳೇದು ಮಾಡಲಿ, ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ, ರಾಜಕೀಯದಲ್ಲಿ ಮುಂದೆ ಬಂದು ಜನಸೇವೆ ಮಾಡುವಂಥ ಶಕ್ತಿ ಭಗವಂತನ ಕೊಡಲಿ, ಅವ್ರ ಕುಟುಂಬಕ್ಕೂ ಚೆನ್ನಾಗಿರಲಿ ಅಂತ ನಾನು ಮೊದಲಿಗೆ ಹಾರೈಸ್ತೀನಿ. ಇವತ್ತು ಒಳ್ಳೆ ನಾಯಕನಾಗಿ ಬೆಳೆದಿದ್ದಾರೆ. ಅವರು ಮುಂದೆನೂ ಒಳ್ಳೆ ನಾಯಕರಾಗಿ ಬೆಳೀಲಿ, ಜನಕ್ಕೆ ಪ್ರೀತಿ ಗಳಿಸಲಿ ಅಂತ ಹೇಳಿ ನಮ್ಮ ಸಂಘದ ಪರವಾಗಿ ಅವರಿಗೆ ಮತ್ತೊಂದು ಸಾರಿ ಶುಭಾಶಯಗಳನ್ನ ನಾನು ಅಧ್ಯಕ್ಷನಾಗಿ ನಾನು ಅರ್ಪಿಸ್ತಾ ಇದ್ದೀನಿ. ಹಾಗಾಗಿ ನಮ್ಮ ಶಶಿಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈಗ ನೀವೇ ನೋಡ್ತಾ ಇದ್ದೀರಾ, ಈಗ ಶಶಿಕುಮಾರ್ ಅವರು ಅಜಾತ ಶತ್ರು ಅಂದ್ರೆ ನಾವು ತಪ್ಪಾಗಲಿಕ್ಕಾಗದು. ಯಾಕೆಂದರೆ ಎಲ್ಲ ಪಕ್ಷದಲ್ಲೂ ಸಹ ಯಾರು ಸಹ ಅವ್ರಿಗೆ ಶತ್ರುಗಳಿಲ್ಲ. ಎಲ್ಲರೂ ಆಸೆನೂ ಒಂದೇ, ಯಪ್ಪನಿಗೊಂದು ಮಹಾನಗರ ಪಾಲಿಕೆ ಸದಸ್ಯರು ಮಾಡಬೇಕು ಅಂತ ಪ್ರತಿಯೊಬ್ಬರದ್ದು ಆಸೆ ಇದೆ, ಪಕ್ಷಾತೀತವಾಗಿ ಆಸೆ ಇದೆ ಮಾಡಬೇಕು ಅಂತೇಳಿ. ಯಾಕೆಂದರೆ ಇವ್ರು ಮಾಡ್ತಿರ್ತಕ್ಕಂಥ ಕೆಲಸ ಇಡೀ ಕ್ಷೇತ್ರದಲ್ಲಿ ನಾನು ನೋಡಿದಾಗ ನಗರ ಮಂಡಲ ಪ್ರಧಾನ ಕಾರ್ಯದರ್ಶಿ ಈಗ ನೋಡ್ತಾ ಇರ್ಬೋದು, ಅಥವಾ ಹಿಂದೆ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡಿರ್ಬೋದು. ಆಮೇಲೆ ನಮ್ಮ ಅತಿ ಕಿರಿಯ ವಯಸ್ಸಿನಲ್ಲಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ಇವ್ರನ್ನ ಪಕ್ಷಕ್ಕೆ ಗುರುತಿಸಿ ಅಲ್ಲಿ ಒಂದು ಜವಾಬ್ದಾರಿ ಕೊಟ್ಟಿದ್ದು, ಅದನ್ನು ಪರಿಪೂರ್ಣ ನಿಭಾಯಿಸಿದ್ದಾರೆ. ಜಿಲ್ಲಾಧ್ಯಕ್ಷರು ಯುವ ಮೋರ್ಚಾ ಆಗಿ ಜಿಲ್ಲೆಯಲ್ಲಿ ಸಹ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಪಕ್ಷ ಇದೆಲ್ಲ ನೋಡ್ತೀವಿ 2015 ಆ್ಯಕ್ಚುಲಿ ಇವರಿಗೆ ಪಕ್ಷ ಟಿಕೆಟ್ ಕೊಡಬೇಕಾಗಿತ್ತು, ಅಚಾತುರ್ಯದಿಂದ ಅವತ್ತು ಕೈ ತಪ್ಪೋಗಿದೆ. ಈಗ ಏನೀಗ GP ರಚನೆ ಆಗಿದೆ 5 ಪಾಲಿಕೆಗಾಗಿ, ಅದರಲ್ಲಿ ಈಗ ಸೌತ್ ಪಾಲಿಕೆಗೆ ಈ ಭಾಗ ಸೇರಿಸಿದ್ದಾರೆ.
ಎಮ್ಗೆಪುರದ ಇಲ್ಲೇ ಲೆಕ್ಕಪಕ್ಕ ಯಾವುದೇ ವಾರ್ಡಲ್ಲಾಗಲಿ ಇವರು ಸಮರ್ಥವಾಗಿದ್ದಾರೆ, ಎಲ್ಲ ಕಾರ್ಯಕರ್ತರ ಪಡೆ ಇದೆ, ಎಲ್ಲ ಅಭಿಮಾನಿಗಳಿದ್ದಾರೆ. ಒಂದು ಅವಕಾಶ ಅವ್ರಿಗೆ ಒಂದು ಮಾಡಿಕೊಟ್ರೆ ಖಂಡಿತವಾಗಿ ನಾವೆಲ್ಲ ಕಾರ್ಯಕರ್ತರು ಶ್ರಮಪಟ್ಟು ಅವ್ರನ್ನ ನಾವು ಗೆಲ್ಸ್ಕೊಂಬರ್ತೀವಿ. ಅವ್ರು ಮಹಾನಗರ ಪಾಲಿಕೆ ಸದಸ್ಯರು ಮಾಡೇ ಮಾಡ್ತೀವಿ. ಅವ್ರು ಪ್ರತಿ ವರ್ಷದಂತ ಅಷ್ಟೇ ಅವರು ಯಾಕೆಂದರೆ ಯಾವುದೇ ಕಾರ್ಯಕ್ರಮಗಳಾತಂದು ಇದೇ ಚೌಟ್ರಿನಲ್ಲಿ BJP ಯಾವುದೇ ಕಾರ್ಯಕ್ರಮ ಆತಂದ್ರೂ ತನು ಮನ ಧನ ಎಲ್ಲ ಅರ್ಪಿಸ್ಬಿಟ್ಟು ನಿಸ್ವಾರ್ಥವಾಗಿ ಅವರು ಪಕ್ಷದ ಸೇವೆ ಮಾಡಿದ್ದಾರೆ, ಪಕ್ಷದ ಕೆಲಸ ಮಾಡಿದ್ದಾರೆ. ಅದನ್ನು ಪಕ್ಷ ಗಮನದಲ್ಲಿಟ್ಕೊಂಡು ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರ ಕನಸು ಏನಿದೆ ಪಾಪ ಅವರು ಇಷ್ಟು ವರ್ಷಗಳಿಂದ ಕಷ್ಟಪಟ್ಟಿದ್ದಾರೆ. ಅವರು ಏನು ಕನಸು ಇಟ್ಕೊಂಡಿದ್ದಾರೆ ಅದು ಬೇಗ ನನಸಾಗಲಿ. ಆಮೇಲೆ ಪಾಪ ಅವರು ಜನಸೇವೆ ಮಾಡಬೇಕು ಅಂತ ಅವ್ರ ತಲೆಯಲ್ಲಿ ತುಂಬ ಇದೆ. ಒಂದು ಹೇಳಬೇಕು ಅಂದರೆ ನಾನು ಒಂದು 5 ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಸೊ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಾರೆ, ಎಷ್ಟು ಪ್ರೀತಿ ಕೊಡ್ತಾರೆ, ಹೆಣ್ಮಕ್ಳನ್ನ ಹೆಂಗೆ ಮಾತಾಡಿಸ್ಬೇಕು ಅದೆಲ್ಲ ತುಂಬ ಖುಷಿಯಾಗುತ್ತೆ. ಮತ್ತು ಏನಾದರೂ ನಮ್ಮನ್ನು ಆಫೀಸ್ಗೆಲ್ಲ ದೂರ ಆಗುತ್ತೆ, ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಸರ್ ಅಂತ ಒಂದು ಫೋನ್ ಹೊಡೆದ್ರೆ ಸಾಕು, ಬನ್ನಿ ಮೇಡಮ್ ಯಾರ್ಯಾರು ಬರ್ತೀರಾ, ಎಷ್ಟು ಜನ ಬರ್ತಾರೆ ಮಹಿಳೆಯರು, ನಾನೊಂದು ಕಾರ್ ರೆಡಿ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಸೊ ಖುಷಿಯಾಗುತ್ತೆ. ಯಾಕೆಂದರೆ ನಮ್ಮ ಹೆಣ್ಮಕ್ಳಿಗೆ ಫಸ್ಟ್ ಆಫ್ ಆಲ್ ಬೇಕಾಗಿರೋದು ಸೇಫ್ಟಿ. ಸೊ ಅದಿರೋದ್ರಿಂದ ಖುಷಿಯಾಗಿ ಅವ್ರ ಜೊತೆ ಕೆಲಸ ಮಾಡ್ತೀವಿ. ಅದಕ್ಕೆ ಏನೋ ಒಂದು ಮಹಿಳಾ ತಂಡನೇ ಇದೆ. ಯಾಕೆಂದರೆ ಹೆಣ್ಮಕ್ಳಿಗೆ ಸೇಫ್ಟಿ ಇರೋದ್ರಿಂದ ಮಹಿಳಾ ತಂಡೆಯವರು ಇಷ್ಟು ಜನ ಬಂದಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ಕಾರ್ಯಕ್ರಮ ಒಳಗೆ ಬೆಂಗಳೂರು ದಕ್ಷಿಣ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮುನಿ ಭೈರಪ್ಪನವರು ಅತ್ಯಂತ ಹಿರಿಯರು. ಅವರು ಕೂಡ ಶಶಿಕುಮಾರ್ ಅವರನ್ನು ಹಾರೈಸಿದರು. ನನ್ನ ಸ್ನೇಹಿತನ ಮಗ ಆತ, ಒಳ್ಳೆಯದಾಗಲಿ, ಸಾಕಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ, ಇನ್ನು ಉತ್ತಮ ಸ್ಥಾನಗಳು ಲಭಿಸಲಿ ಅಂತ ಹೇಳಿದರು. ಕೋಡಿಪಾಳ್ಯದ ವಿನೋದ್ ಬಾಬು, ದೇವರಾಜು, ಭಾಗ್ಯಲಕ್ಷ್ಮಿ ಬಾರಿನ ಚಂದ್ರು, ಹೊನ್ನಪ್ಪ, ಕುಮಾರ್ ಎಲ್ಲರೂ ಕೂಡ ಅವರನ್ನು ಅಭಿನಂದಿಸಿದರು. ಯಶವಂತಪುರ ನಗರ ಮಂಡಲದ ಅಧ್ಯಕ್ಷ ಅನಿಲ್ ಚಳಿಗೇರಿ ಅವರು ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಸುದ್ದಿ ಮೃದಂಗಕ್ಕೆ ಹೇಳಿಕೆಯನ್ನು ನೀಡಿ ಅವರಿಗೆ ಉನ್ನತ ಸ್ಥಾನವನ್ನು ಖಂಡಿತವಾಗಿಯೂ ಸಿಗುತ್ತೆ, ಉತ್ತಮ ಸ್ಥಾನವನ್ನು ನಾವು ಕೊಡಿಸುವುದು ನಿಶ್ಚಿತ ಅನ್ನುವಂಥ ಭರವಸೆಯನ್ನು ಕೊಟ್ಟರು. ಎಮ್ಗೆಪುರ ವಾರ್ಡಿನ ಹಿರಿಯ ನಾಯಕರು ಮತ್ತು ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಶಿಕುಮಾರ್ ಅವರಿಗೆ 44ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಪಾರ್ಟಿಲಿ ತುಂಬ ಸೀನಿಯರು, ಅನೇಕ ವರ್ಷಗಳಿಂದ ಪಕ್ಷದ ಸಂಘಟನೆ ಮತ್ತು ಸಿದ್ಧಾಂತದ ಮೇಲೆ ಅನೇಕ ರೀತಿಯ ಕಾಂಪ್ರಮೈಸ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಹೀಗಾಗಿ ಅವ್ರಿಗೂ ಅಧಿಕಾರ, ಒಂದು ಕಾರ್ಯಕರ್ತನಾಗಿ ಇಷ್ಟು ವರ್ಷ ನಿಭಾಯಿಸಿದ್ದಾರೆ, ಅಧಿಕಾರ ಹತ್ತಿರ ಬರಲಿ, ಅಧಿಕಾರ ಸಿಗುವಂತಹ ಅವಕಾಶ ಈ ವರ್ಷ ಸಿಗಲಿ ಅಂಥೇಳಿ ಅವರಿಗೆ ಅವರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಲಿಕ್ಕೆ ನಾವೆಲ್ಲರೂ ಕಾರ್ಯಕರ್ತರು ಇವತ್ತು ಬಂದಿದ್ದೀವಿ ಸರ್. ಈ ವರ್ಷ ಅಧಿಕಾರ ಸಿಗುತ್ತೆ ಅನ್ನುವಂಥ ಭಾವನೆ ಇದೆಯಾ ಅಥವಾ ನಿಮ್ಮ ಪ್ರಯತ್ನ ಅಥವಾ ಆಶೀರ್ವಾದ ಏನಾದ್ರು ಇದೆಯಾ? ನಮಗೆ ಗ್ಯಾರಂಟಿ ಇದೆ. ಅಧಿಕಾರ ಪ್ರಯತ್ನ ಮಾತ್ರ ಅಲ್ಲ, ಕೊಡಿಸುವಂಥ ಎಲ್ಲ ಏನೇನು ರೀತಿ ಯಾವ್ಯಾವ ಪ್ರಯತ್ನಗಳನ್ನು ಮಾಡಬೇಕು ನಾವು 100% ಮಾಡ್ತೀವಿ, ಅದರಲ್ಲಿ ಯಾವ ಸಂಶಯ ಏನೂ ಇಲ್ಲ. ಅದಾದ ಮೇಲೆ ಉಳ್ಳಾಳ ವಾರ್ಡಿನ ಅಧ್ಯಕ್ಷ ಜಯರಾಮ್ ಅವರು ಅವರ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ರು. ಯಶವಂತಪುರ ನಗರ ಮಂಡಲದ ಭಾವಿ ಅಧ್ಯಕ್ಷ ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಅಂತ. ಯಶವಂತಪುರ ಕ್ಷೇತ್ರ ನಗರ ಮಂಡಲದ ಮುಂದಿನ ಅಧ್ಯಕ್ಷರಾದಂಥ ಹಾಗೂ ಈಗಿನ ಜನರಲ್ ಸೆಕ್ರೆಟರಿ ಅಂತ ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ. ಅನಿಲ್ ಚಳಿಗೇರಿ ಅವರು ಹೇಳಿದ್ದಕ್ಕೂ ಜಯರಾಮ್ ಹೇಳಿದ್ದಕ್ಕೂ ತಾಳೆಯನ್ನು ಮಾಡಿಕೊಂಡಾಗ ಮುಂದಿನ ದಿನಗಳೊಳಗೆ ಶಶಿಕುಮಾರ್ ಅವರು ಯಶವಂತಪುರ ನಗರ ಮಂಡಲದ ಅಧ್ಯಕ್ಷ ಆಗಬಹುದು ಅನ್ನುವಂಥದ್ದು ಒಂದಷ್ಟು ಸತ್ಯವೇನೋ ಅನ್ನುವಂಥದ್ದು ಗೊತ್ತಾಗಿದೆ. ಅವರು ಕೂಡ ಹೇಳಿಕೆಯನ್ನು ಕೊಟ್ಟರು. ಅದೇ ರೀತಿ ಆ ವಾರ್ಡಿನ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮಹೇಶ್ ಅವರು ಕೂಡ ಶಶಿಕುಮಾರ್ ಉನ್ನತ ಸ್ಥಾನ ಸಿಗಬೇಕಿತ್ತು, ಈಗಲೂ ಸಿಗಲಿ ಅನ್ನುವಂಥ ಶುಭ ಹಾರೈಕೆಗಳನ್ನು ಹೇಳಿದರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಹೆಮ್ಗೆಪುರ ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣಕುಮಾರ್ ಅವರು ಭೇಟಿಯನ್ನು ನೀಡಿ ಶುಭವನ್ನು ಹಾರೈಸಿದರು. ಬನಶಂಕರಿ 6ನೇ ಹಂತದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಹಾಗೂ ಅವರ ತಂಡ ಅವರನ್ನು ಅಭಿನಂದಿಸಿ ರಾಜಕೀಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಾನ ಸಿಗುವಂತಾಗಲಿ ಅಂತ ಹಾರೈಸಿದರು. ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಜನಸೇವೆ ಮಾಡೋಂಥ ಇದು ಕೊಡಲಿ ಅಂತ, ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ನಮ್ಮ ಬನಶಂಕರಿ 6ನೇ ಹಂತದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಿದ್ದೀವಿ. ಶಶಿಕುಮಾರ್ ಅವರು ಮತ್ತು ನಾವು ತುಂಬ ಹಳೆಯ ಸ್ನೇಹಿತರು. ತುಂಬ ವರ್ಷಗಳಿಂದ ಅವರು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಹಾಗೂ ಮುಂದಿನ ದಿನಗಳಲ್ಲಿ ಅವರು ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ನಮ್ಮ ಸಂಘದ ಪರವಾಗಿ ನಾನು ಕೇಳ್ಕೊಳ್ತೀನಿ, ವೈಯಕ್ತಿಕವಾಗಿ ಕೇಳ್ತೇನೆ. ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಅನ್ಕೊಂಡಿರ್ತಕ್ಕಂಥ ಆಸೆಗಳೆಲ್ಲ ಈಡೇರಲಿ ಅಂತಕ್ಕಂಥದ್ದೇ ನಮ್ಮ ಒಂದು ಭಾವನೆ. ಅದಕ್ಕೆ ಎಲ್ಲ ಸಹಕಾರ ನಾವು ನೀಡಲಿಕ್ಕೆ ನಮ್ಮ ಬನಶಂಕರಿ 60 RW ಇಂದ ನಾವು ಎಲ್ಲರೂ ಕೂಡ ಸಹಕಾರ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಶಶಿಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸಾಮಾಜಿಕವಾಗಿ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯ ಮಾಡೋ ಶಕ್ತಿ ಕೊಡಲಿ ಅಂತ ಕೋರ್ಕೊಳ್ತೀನಿ. ಕೆಂಗೇರಿಯ ಜನಾಭಿಮಾನ ಮಹಿಳಾ ಟ್ರಸ್ಟಿನ ಅಧ್ಯಕ್ಷೆ ಪಾರ್ವತಿ ಮತ್ತು ಇತರರು ಕೂಡ ಅವ್ರನ್ನ ಶುಭಾಶಯಗಳನ್ನು ಕೋರಿದ್ರು. ನಮ್ಮ ವಾಜ್ರಳ್ಳಿ ಶಶಿಕುಮಾರ್ ಸರ್ ಅಂತಂದರೆ, ಒಂದು ವಾಜ್ರಳ್ಳಿ ಅಂತಂದ್ರೆ ಶಶಿಕುಮಾರ್ ಅನ್ನೋ ಹೆಸರನ್ನ ನಮಗೆ ನೆನಪಿಗೆ ಬರುತ್ತೆ. ನಾವು ಅವ್ರ ಜೊತೆ ವರ್ಕ್ ಮಾಡಿದ್ದೀವಿ. ತುಂಬ ಒಳ್ಳೆಯ ವ್ಯಕ್ತಿತ್ವ ಇರುವಂಥವ್ರು ಅಂತಲೇ ಹೇಳ್ಬೋದು. ಅವ್ರದ್ದು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲ ಮಹಿಳೆಯರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ತಾಯಿ ರಾಜರಾಜೇಶ್ವರಿ ನಿಮ್ಗೆ ಏನು ಆಸೆ ಆಕಾಂಕ್ಷೆಗಳಿದೆಯೋ ಅದನ್ನೆಲ್ಲ ಆದಷ್ಟು ಬೇಗ ನೆರವೇರಿಸಲಿ ಅಂತ ಬೇಡ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಇದರಲ್ಲಿ ಇಲ್ಲಿ ಶಶಿಕುಮಾರ್ ಸರ್ ಅಂದ್ರೇ ಒಂದು ಅವ್ರ ಹೆಸರು ಹೇಳಬೇಕು ಅಂದರೆ ಒಂದು ಖುಷಿ. ಪ್ರತಿಯೊಂದು ಹೆಣ್ಮಕ್ಳು ಯಾವುದೇ ಒಂದು ಭೇದ ಭಾವ ಇಲ್ಲದೆ ಕರೆಸ್ತಾರೆ. ಈ ಥರ ಬನ್ನಿ, ಮತ್ತು ನಾವು ಅವರಿಗೆ ಒಂದು ಶುಭಾಶಯ ಹೇಳೋಣ ಅಂತಲೇ ನಾವು ಇಲ್ಲಿ ಬಂದಿದ್ದೀವಿ. ಧನ್ಯವಾದಗಳು ಅವ್ರಿಗೆ. ಅವ್ರ ದೇವರು ಯಾವಾಗಲೂ ಅವ್ರನ್ನೂ ಚೆನ್ನಾಗಿರಲಿ, ಅವ್ರ ಕುಟುಂಬಕ್ಕೆ ಅವ್ರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ, ಅವ್ರ ರಾಜಕೀಯದಲ್ಲಿ ಒಳ್ಳೆಯ ಹೆಸರು ತೊಗೊಂಬರಲಿ ಅವರು, ಅದೇ ಅಷ್ಟೇ. ಅಂತಹ ವ್ಯಕ್ತಿ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮುಂದೆ ನಿಂತ್ಕೊಂಡು ಮಾಡ್ತಾರೆ. ಅವರಿಗೆ ಯಶಸ್ವಿಯಾಗಿ ಮುಂದೆ ಸಾಗಲಿ ಅಂತ ಹೇಳ್ಕೊಂಡು ಅವ್ರ ಹುಟ್ಟುಹಬ್ಬಕ್ಕೆ ಮತ್ತೊಂದು ಸಲ ಶುಭವನ್ನು ಕೋರುತ್ತೇವೆ ಸರ್. ಹ್ಯಾಪಿ ಬರ್ತ್ಡೇ ಶಶಿ ಸರ್. ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಅದಾಗಿತ್ತು. ಬರ್ತ್ಡೇಯ ನೆಪದೊಳಗೆ ಅಂದರೆ ಹುಟ್ಟುಹಬ್ಬದ ನೆಪದೊಳಗೆ ಹಲವಾರು ಕಾರ್ಯಕ್ರಮಗಳನ್ನು ಅವರು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಯಾವುದೇ ಕೂಡ ಪ್ರಚಾರ ಬಯಸದೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯೊಳಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅನಾಥಾಶ್ರಮಕ್ಕೆ ಊಟ ಕೊಡೋದ್ರಿಂದ ಹಿಡಿದು ಹಾಗೆ ಬೇರೆಯವರಿಗೆ ಒಂದಷ್ಟು ಸೀರೆ ಬಾಗಿನ ಕೊಡುವಂಥ ಕಾರ್ಯಕ್ರಮಗಳಿಂದ ಹಿಡಿದು ಹಲವು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದು ಯಾವುದು ಕೂಡ ಪ್ರಚಾರದ ದೃಷ್ಟಿಯಿಂದ ಶಶಿಕುಮಾರ್ ಅವರು ನಡೆಸಿಲ್ಲ. ಇದಿಷ್ಟು ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಶಶಿಕುಮಾರ್ ಅವರಿಗೆ ಮುಂದಿನ ದಿವಸದೊಳಗೆ ಉತ್ತಮವಾಗಿರ್ತಕ್ಕಂಥ ಸ್ಥಾನ ಸಿಗಲಿ, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸದಸ್ಯರಾಗಲಿ ಅಂತ ಅನೇಕರು ಹಾರೈಸಿದ್ದಾರೆ. ಒಟ್ಟಾರೆ ಕಾರ್ಯಕ್ರಮದ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಎರಡು ಸುದ್ದಿಗಳು ನಿಮ್ಮ ಗಮನಕ್ಕೆ. ವೈಟ್ ಟಾಪಿಂಗ್ ರಸ್ತೆ ಆಗಿರ್ತಕ್ಕಂಥದ್ದನ್ನು ಲೋಕಾರ್ಪಣೆ ಮಾಡಿದಂಥ ಎಸ್ ಟಿ ಸೋಮಶೇಖರ್ ಅವರು, ಅದೇ ರೀತಿ ಬಿಜೆಪಿಯ ಮುಖಂಡ ಶಶಿಕುಮಾರ್ ಅವರ ಹುಟ್ಟುಹಬ್ಬದ 2 ವರದಿಗಳನ್ನು ಕೊಟ್ಟಿದ್ದೇನೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.